ಕಲಬುರಗಿಯ ಸೆಂಟ್ರಲ್ ಜೈಲಲ್ಲಿ ಖೈದಿಗಳ ಮಧ್ಯೆ ಬಿಗ್ ಫೈಟ್ ನಡೆದಿದೆ. ಸಿನಿಮೆಯ ರೀತಿಯಲ್ಲಿ ಗಲಾಟೆ ನಡೆದಿದೆ. ಜೈಲಲ್ಲೇ ಖೈದಿಯ ಕುತ್ತಿಗೆಯನ್ನ ಇರಿದಿದ್ದಾನೆ ಮತ್ತೊಬ್ಬ ಖೈದಿ. ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಆ ಥರದೊಂದು ಘಟನೆ ಕಲಬುರಗಿಯ ಸೆಂಟ್ರಲ್ ಜೈಲಲ್ಲಿ ನಡೆದಿದೆ. ಖೈದಿಗಳ ಮಧ್ಯೆ ಒಂದು ದೊಡ್ಡ ಗಲಾಟೆ ಆಗಿದೆ. ಜೈಲಲ್ಲೇ ಖೈದಿಯ ಕತ್ತಿಗೆ ಮತ್ತೊಬ್ಬ ಖೈದಿ ಇರಿದಿರುವಂತಹ ಘಟನೆ ನಡೆದಿದೆ. ಸಜಾಬಂದಿ ಇಸ್ಮಾಯಿಲ್ ಮೌಲಾಲಿ ಇರಿತಕ್ಕೊಳಗಾದಂತಹ ಖೈದಿ ಅಂತ ಗೊತ್ತಾಗಿದೆ. ಮೊಹಮ್ಮದ್ ಹುಸೇನ್ ಈತ ನಡೆಸಿರುವಂತಹ ಕೃತ್ಯ ಇದು. ಇಬ್ಬರ ಮಧ್ಯೆ ಜಗಳ ಆಗಿದೆ, ದೊಡ್ಡ ಫೈಟ್ ಆಗಿದೆ. ಈ ವೇಳೆ ಆತನ ಕತ್ತಿಗೆ ಇರಿದಿದ್ದಾನೆ. ಖೈದಿ ಇಸ್ಮಾಯಿಲ್ ಮೌಲಾಲಿ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಇಸ್ಮಾಯಿಲ್ಗೆ ಚಿಕಿತ್ಸೆ ಮುಂದುವರೆದಿದೆ. ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಸಿನಿಮಾಗಳಲ್ಲೆಲ್ಲ ನಾವು ನೋಡ್ತಿರ್ತೀವಿ, ಈ ಥರದ್ದೊಂದು ಸೀನ್ ಇರುತ್ತೆ. ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಗಲಾಟೆ ಆಗುತ್ತೆ, ಪರಸ್ಪರ ಹೊಡೆದಾಡ್ಕೊಳ್ತಾರಲ್ಲ, ಅದೇ ಥರ ಇಬ್ಬರ ಮಧ್ಯೆ ಒಂದು ಬಿಗ್ ಫೈಟ್ ನಡೆದಿದೆ. ಮೊಹಮ್ಮದ್ ಹುಸೇನ್ ಏನು ಮಾಡ್ತಾನೆ, ಇಸ್ಮಾಯಿಲ್ಗೆ ಆತನ ಕುತ್ತಿಗೆ ಭಾಗಕ್ಕೆ ಇರಿದಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಈಗ ಆತನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಖೈದಿ ಇಸ್ಮಾಯಿಲ್ಗೆ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಆಗ್ತಾ ಇದೆ.